ಅದ್ರಿಬ್ರು ಹೋಗ್ಬಿಟ್ಟು ಜನ ಇದ್ದಾರೆ ನನಗೆ ಒಂಥರ ಕ್ಲಾಸ್ ಮಾಡಕ್ಕೆ. ಐಫೋನ್ ನಾನೇನು ಸೆಕೆಂಡ್ರಿ ಡಿವೈಸ್ ಯೂಸ್ ಮಾಡೋಷ್ಟು. ಬ್ರೋ ಸ್ಯಾಮ್ಸಂಗ್ ನನಗೆ ಇಷ್ಟ ಬ್ರೋ ಸ್ವಲ್ಪ. ಒಂದು ದಹಿ ಪುರಿ, ಒಂದು ಮಸಾಲ ಪುರಿ, ಒಂದು ಮಸಾಲ ದೋಸೆ, ಒಂದು ಅನ್ನ ಸಾಂಬಾರು. ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಮಸ್ಕಾರ ಎಲ್ರಿಗೂ ಒಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇದು ಯಾವುದೋ ಗಲ್ಲಿ ರೋಡಲ್ಲಿ ಹೋಗ್ತಾನೆ ಅಂದ್ಕೊಂಡಿದ್ದೀರಾ? ಏನಕ್ಕಂದರೆ ಮೇನ್ ರೋಡಲ್ಲಿ ಹೋದರೆ ಫುಲ್ಲು ಜಾಮ್ ಇರುತ್ತೆ. ಬಟ್ ಇವಾಗ ಹೋಗಿ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಇದೂ ಸ್ವಲ್ಪ ಜಾಮ್ ಅವಾಯ್ಡ್ ಆಗುತ್ತೆ ಅಷ್ಟೇ. ಅದು ಸಿಗ್ನಲ್ ಓಫಾರ್ಮ್ ಸಿಗ್ನಲ್ ಅಲ್ಲ. ಬಟ್ ಇಲ್ಲಿ ಪಾರ್ಕ್ ಸ್ಕ್ವೇರ್ ಹತ್ರ ಹೆವಿ ಟ್ರಾಫಿಕ್ ಇರುತ್ತೆ ಗುರು. ಬೆಳಿಗ್ಗೆನೆ ಇದನ್ನು ಕ್ರಾಸ್ ಆಗೋ ಅಷ್ಟೊಳಗೆ ಟೈಮ್ ಆಗೋಗುತ್ತೆ. ನಾರ್ಮಲಾಗಿ ಏನು ಟ್ರಾಫಿಕ್ ಇಲ್ಲ ಅಂದರೆ ನಮ್ಮ ಮನೆಯಿಂದ ಆಫೀಸು ಜಸ್ಟ್ ಒಂದು 10 to 15 ಮಿನಿಟ್ಸ್ ಅಷ್ಟೇ. ಬಟ್ ಟ್ರಾಫಿಕ್ ಇದ್ದರೆ ಮಿನಿಮಮ್ 30 to 45 ಮಿನಿಟ್ಸ್ವರೆಗೂ ಆಗುತ್ತೆ ಬೆಳಿಗ್ಗೆ ಹೊತ್ತು. ಸೊ ಇವಾಗ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಟೈಮು 8:50 ಆಗ್ತಾಯಿದೆ. ಯಾರು ಬರಬೇಡಿ ಕಣ್ರಪ್ಪ. ಬಂದೇ ಬಿಟ್ಟ. 8:50 ಆಗ್ತಾಯಿದೆ. ಸೊ ವಿತಿನ್ 9:95 ಒಳಗಡೆ ಆಫೀಸಿಗೆ ಹೋಗ್ಬಿಟ್ಟು ಇನ್ನೇನು ವರ್ಕ್ ಅಷ್ಟೇ. ಬಟ್ ಇವತ್ತು ಈವ್ನಿಂಗ್ ಪ್ಲ್ಯಾನ್ಸ್ ಇದೆ. ಏನಂದರೆ ಮೋಹನ್ ಬ್ರೋ, ನಾನು, ಗೋಲ್ಡಿ ಎಲ್ಲ ಐಫೋನ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ನನಗೇನೆ. ಸೊ 2 ಆಪ್ಷನ್ ಇದೆ. ಇನ್ನೂ ಡಿಸೈಡ್ ಆಗಿಲ್ಲ ಕನ್ಫರ್ಮ್ ಆಗಿ ಯಾವುದು ಅಂತ. ಇನ್ನೊಂದು ಸೈಕ್ ವಿಷಯ ಏನಂದರೆ ನಮ್ಮ ಹಳೆ ಆಡಿಯನ್ಸ್ ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ಬಿಕಾಸ್ ನೀವೆಲ್ಲರೂ ಗೊತ್ತೇ ಇರುತ್ತೆ ಲಾಸ್ಟ್ ಬ್ಲಾಗ್ಸಲ್ಲಿ ನಾನು ಹೊಸ ಬೈಕ್ ತೊಗೊಳ್ತಾ ಇದ್ದೀನಿ ಅಂತ. ಸೊ ಅದ್ರದ್ದು ಸರ್ಚಿಂಗ್ ಸ್ಟಾರ್ಟ್ ಆಗಿದೆ. ಈ ವೀಕು ಭಾನುವಾರನೂ ಹೋಗಬೇಕು ಹುಡ್ಕೋಕ್ಕೆ. ಎಲ್ಲರೂ ಹೇಳಿದಾರೆ ಸೀರೀಸ್ ವ್ಲಾಗ್ ಮಾಡಿ ಅಂತ. ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ಗಳು ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಓಕೆ ನೋಡಿರಿ, ಇಲ್ಲಿ ಇವತ್ತು ಪರವಾಗಿಲ್ಲ, ಸ್ವಲ್ಪ ಫ್ರೀ ಇದೆ. ಇಲ್ಲ ಅಂದರೆ ಇಲ್ಲಿ ಹೆವಿ ಜಾಮ್ ಆಗಿರೋದು. ಇವಾಗಲೂ ಮುಂದೆ ಜಾಮ್ ಇದೆಯಲ್ಲ ಅಂತೆಲ್ಲ ಕೇಳಬೇಡಿ, ಇದು ನಾರ್ಮಲ್ಲು. ಇದಿದ್ರೆ ಇಷ್ಟು ಫೈನ್. ಇನ್ನೊಂದು ವಿಷಯ ಏನಂದರೆ ಯಾವಾಗಲಿಂದ ಬೈಕ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಯಾವಾಗಲಿಂದ ನಿದ್ದೆನೇ ಬರ್ತಿಲ್ಲ ಗುರು. ಅಕಸ್ಮಾತ್ ಮಲ್ಕೊಂಡ್ರೆ ಬೆಳಿಗ್ಗೆ ಹೊತ್ತೆಲ್ಲ ಬೇಗ ಎಚ್ಚರ ಆಗುತ್ತೆ. ಇಲ್ಲಿವರೆಗೂ ನಮ್ಮ MJ ಆಗಿರಲಿ, ಗೋಲ್ಡಿ ಆಗಿರಲಿ ಸುಮಾರು ಗಿಫ್ಟ್ಗಳೆಲ್ಲ ಕೊಟ್ಟಿದ್ದಾರೆ ನನಗೆ. ಸೊ ಏನಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಲ್ಲೇ ಸುಮಾರು ಇದೆಲ್ಲ ಕೊಡಿಸಿದ್ದಾರೆ. ಶರ್ಟ್ಸು, ಶೂಸು, ಶರ್ಟ್ಸ್ಗಳಂತೂ ಮೋಹನ್ ಬ್ರೋ ಬೇಜಾನ್ ಕೊಟ್ಟವ್ರೆ. ನಾಟ್ ಲೈಕ್ ಶರ್ಟ್ಸ್ ಐ ಮೀನ್ ಶರ್ಟ್ಸು ಶರ್ಟ್ಸ್ ಸುಮಾರು ಕೊಡಿಸಿದ್ದಾರೆ. ಸೊ ಇವತ್ತು ಅವ್ರಿಗೊಬ್ರಿಗೂ ಗೊತ್ತಿಲ್ಲ. ನಾನು ಮೊನ್ನೆ ಒಂದು ಸ್ಟೋರಿ ಹಾಕಿದ್ದೆ, ಡುಕಾಟಿದು ಹೊಸ ಶರ್ಟ್ ಬಂದಿದೆ ಅಂತ. ಅವರೆಲ್ಲ ನನಗೆ ಅನ್ಕೊಬಿಟ್ಟಿದ್ದಾರೆ. ಸೊ ನಾನಿಬ್ರಿಗೂ ಸಪ್ರೇಟಾಗಿ ಒಬ್ಬರು ಡುಕಾಟಿ V4S ಮತ್ತು RS V4 ಅಪ್ರಿಲ್ RS V4 ಶರ್ಟ್ ಆರ್ಡ್ರ್ ಮಾಡಿದ್ದೆ. ಮೋಟಾರ್ ಫ್ಯಾಷನ್ ಅಂತ ಅದು ಇನ್ಸ್ಟಾದಲ್ಲಿ ಪೇಜ್ ಇದೆ ಅವರಿಂದ. ಅವ್ರದ್ದು ವೆಬ್ಸೈಟು ಇದೆ. ನಾನು ಎಲ್ಲ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರೀಮಿಯಮ್ ಕ್ಲಾತ್ಸು, ಆಮೇಲೆ ಪ್ರಿಂಟಿಂಗು ಅಷ್ಟೇ ಸಾಕಾಗಿದೆ ಕ್ವಾಲಿಟಿ. ಅಂದರೆ ಲೈಕ್ ತಗೊಂಡ್ರೆ ಸ್ವಲ್ಪ ಟೈಮ್ ಬಾಳಿಕೆ ಬರೋಂಥ ಶರ್ಟ್ಸ್ಗಳು. ಸೊ ಅದನ್ನು ಆರ್ಡ್ರ್ ಮಾಡಿದ್ದೆ. ನಾನು ಸ್ಟೋರಿನೂ ಹಾಕಿದ್ದೆ. ಬಟ್ ಮೋಹನ್ ಬ್ರೋಗೆ ನನಗೆ ಅನ್ಕೊಬಿಟ್ಟಿದ್ದಾರೆ. ಇನ್ನು ಅವ್ರಿಗೆ ಗೊತ್ತಿಲ್ಲ. ನಾನು ಆಲ್ರೆಡಿ ಶರ್ಟ್ಸ್ ಇಸ್ಕೊಂಡಿದ್ದೀನಿ. ಸಂಜೆ ಅವ್ರಿಬ್ಬರು ಸಿಗ್ತಾರೆ, ಐಫೋನ್ ತೊಗೊಳೋದಕ್ಕೆ ಬರ್ತಾರಲ್ಲ, ಅವಾಗ ಕೊಡೋಣ ಅಂತ. ಬಟ್ ನಾನು ಅಪ್ರಿಲ್ RS V4 ಹೇಳಿದ್ದವರು RS 457 ಪ್ರಿಂಟಿಂಗ್ ಮಾಡಿಬಿಟ್ಟಿದ್ದಾರೆ. ಬಟ್ ಓಕೆ, ಇನ್ನೊಂದ್ಸಲಿ ಯಾವಾಗಲಾದರೂ ನಮ್ಮ ಗೋಲ್ಡಿ ಯಾವ ಫೇವ್ರೇಟ್ ಬೈಕ್ ಅಂತ ಕೇಳ್ಬಿಟ್ಟು ಆಮೇಲೆ ಪ್ರಿಂಟ್ ಹಾಕ್ಸ್ಬಿಟ್ಟು ಕೊಡೋಣ. ಸುಮಾರು ಜನ ಕಮೆಂಟ್ಗಳಲ್ಲೆಲ್ಲ ನೋಡ್ತಾ ಇದೆ. ಎಲ್ಲರೂ ಜೀನ್ ಅಂತ ತುಂಬಿಸ್ತಾ ಇದ್ದಾರೆ ಕಮೆಂಟ್ ಸೆಕ್ಷನ್ನು. ಐ ರೆಸ್ಪೆಕ್ಟ್ ಯು ಆಲ್. ನಾನು ಫಸ್ಟು ಪ್ರಿಫರೆನ್ಸು ಜೀನರ್ಡಿಗೆ ಕೊಡ್ತೀನಿ. ನಾನು ಇನ್ನೂ ಸುಮಾರು ಜನ ಜೊತೆ ಎಲ್ಲ ಮಾತಾಡಿದೆ, ನಮ್ಮ ಬಾಯ್ಸು, ಮೋಟರ್ ಲವರ್ಸ್ ಎಲ್ಲರ ಜೊತೆನೂ. ಸೊ Z100 ಬೆಟರ್ ಚಾಯ್ಸು, ಇಲ್ಲ ಅಂತಲೇ ಹೇಳಲ್ಲ. ನೋಡೋಣ ಬಜೆಟ್ ಎಲ್ಲ ಹೆಂಗಾಗುತ್ತೆ ಅಂತ. ಏನಕ್ಕಂದರೆ Z100ಗೆ ತುಂಬಾ ಒಳ್ಳೆ ರೀಸೇಲಿಂಗ್ ಪ್ರೈಸ್ ಇದೆ. ಫಸ್ಟು ಪ್ರಿಫರೆನ್ಸು Z9 ಇಲ್ಲ Z80ಗೆ ಕೊಡ್ತೀನಿ. ಆಮೇಲೆ ಇದರಿಂದ ಏನೋ ಆಪ್ಷನಿಂದ ಡ್ಯೂಕ್ 790 ಹೊರಗಡೆ ಎತ್ತಿದ್ದೀನಿ. ಡ್ಯೂಕ್ 790 ಬೇಡವೇ ಬೇಡ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಡ್ಯೂಕ್ 790 ಏನಕ್ಕೆ ಬೇಡ ಅಂತ ನಾನು ನೆಕ್ಸ್ಟು ಲಾಗಲ್ಲಿ ಗಾಡಿ ಹುಡ್ಕೋಕೆ ಹೋಗ್ತೀನಲ್ಲ ಅವಾಗ ಹೇಳ್ತೀನಿ. ಅದು ಒಳ್ಳೆ ಕ್ಯಾರೆಕ್ಟರ್ ಬೈಕೆ, ಎಲ್ಲದಕ್ಕಿಂತ ಬೆಂಕಿ, ಒಳ್ಳೆ ಮಜಾ ಕೊಡೋ ಗಾಡಿ. ಅದೇನಕ್ಕೆ ಅಂತ ಹೇಳ್ತೀನಿ. ಒಂದು ಸ್ಪೆಸಿಫಿಕ್ ರೀಸನ್ ಇದೆ, ಜೆನ್ಯೂನ್ ಆ್ಯಂಡ್ ವ್ಯಾಲಿಡ್ ರೀಸನ್ನು. ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. 2000 years later. ಇವಾಗ ಆ್ಯಕ್ಚುಲ್ ಆಗಿ ನನ್ನ ಫೋನಲ್ಲೇ ನಾನು ವ್ಲಾಗ್ ಮಾಡ್ಬೋದು. ಬಟ್ ಅದನ್ನು ತೋರಿಸಿದ ಮೇಲೆ ಕಟ್ ಮಾಡೋಣ ಅಂತ. ಐಫೋನ್ ವೆಲ್ಕಮ್ ಬ್ಯಾಕ್. ನಾನು 15 Pro Max ಅಂದ್ಕೊಂಡಿದ್ದೆ. ಬಟ್ ಇವಾಗ ಫ್ರೆಂಡಿನ 14 Pro Max. ಬಟ್ ಏನಂದರೆ ಅವರು ತುಂಬ ಕಮ್ಮಿ ಯೂಸ್ ಮಾಡಿ ಅದ್ರಿಬ್ರು ಹೋಗ್ಬಿಟ್ಟು ಜನ ಇದ್ದಾರೆ ನನಗೆ ಒಂಥರ ಕ್ಲಾಸ್ ಮಾಡೋಕ್ಕೆ. ಎಷ್ಟಿತ್ತು? 90% ಇತ್ತು ಬ್ಯಾಟ್ರಿ. ಒಳ್ಳೆ ಡೀಲ್ ಸಿಕ್ಕಿದೆ. ಆಮೇಲೆ ಒರಿಜಿನಲ್ ಅಪ್ರೋ ಎಲ್ಲ ಎಕ್ಸ್ಟ್ರಾ ತೊಗೊಂಡಿಲ್ಲಿ, ಅದಕ್ಕೆ ತೊಗೊಳಕ್ಕೆ ಬಂದಿದ್ದು. ಆಕ್ಸರೀಸ್ ತೊಗೊಳೋದಕ್ಕೆ ಬಂದಿದ್ದು. ಇವಾಗ ತೊಗೊಂಡೆಲ್ಲ ಆಯಿತು. ಆಮೇಲೆ ಅದಕ್ಕೆ ಅದೇನೇನೋ ಎಕ್ಸ್ಬೇಕಲ್ಲ ಅವೆಲ್ಲ ಆಕ್ಸಾಯಿತು.
ಬಟ್ ಇವಾಗ ಏನಕ್ಕೆ ನಾನು ಹೊಸದಕ್ಕೆ ಹೋಗಲಿಲ್ಲ ಅಂದರೆ ಸುಮ್ಮನೆ ಅದರಲ್ಲಿ ದುಡ್ಡು ಉಳಿಸಿದ್ರೆ ಅಟ್ಲೀಸ್ಟ್ ಬೈಕಿಗೆ ಯುಟಿಲೈಸ್ ಆಗುತ್ತೆ. ದೇರ್ ಇಸ್ ನೋ ಪಾಯಿಂಟ್. ನಮ್ದು ಪರ್ಪಸ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಸಾಕು. ಸೊ ನಮ್ಮ ಪ್ರೈಮರಿ ಡಿವೈಸ್ S22+ ಇದೆ, ಅದನ್ನ ನಾನು ಪ್ರೈಮರಿಯಾಗಿ ಯೂಸ್ ಮಾಡಿದ್ವಿ, ಜಸ್ಟ್ ವ್ಲಾಗ್ ಮಾಡೋದಕ್ಕೋಸ್ಕರ. ಗೋಲ್ಡನ್ ಬೈ ಬಂದರು ಫೈನಲಿ ಬ್ರೋ. ಎರಡು ರೌಂಡು ಹೋಟ್ಲಲ್ಲ ಇದೆ ಅಲ್ಲಿ ಬೃಂದಾವನ ಗ್ರ್ಯಾಂಡ್. ಸರಿ ಇದು ಬನ್ನಿ ಹೋಗೋಣ. ಆಮೇಲೆ ನಿಮ್ಮಿಬ್ಬರಿಗೂ ಇದು ಇದ್ರ ಮೋಹನ್ ಬ್ರೋದು ಇದು ಅಂದ ಅನ್ಕೊಂಡ್ರ ಅಲ್ಲೇ ತೋರ್ಸೋಣ ಹೋಟ್ಲಲ್ಲೇ. ಇವಾಗ ಇದು ಬೇಜಾರು ಮಾಡ್ಕೊಬೇಡಿ, ನಾನು ಹೇಳಿದ್ದೆ ಒಂದು ಬಂದಿರೋದೇ ಒಂದು, ಬಟ್ ಇನ್ನೊಂದು ನಿಮಗೆ ಬರುತ್ತೆ. ಅದೇನೋ ಹುಳ ಆಗ್ತಾ ಇದೆಯಾ, ಹುಳ ಬಿಟ್ಬಿಡ ಇವ್ರಿಗೆ ಗೊತ್ತು. ಬನ್ನಿ ಹೋಟ್ಲಿಗೆ. ಒಂದು ದಹಿ ಪುರಿ, ಒಂದು ಮಸಾಲೆ ಪುರಿ, ಒಂದು ಮಸಾಲೆ ದೋಸೆ, ಒಂದು ಅನ್ನ ಸಾಂಬಾರು, ಒಂದು ವಾಟರ್ ಬಾಕ್ಸ್. ಐಸ್ ಕ್ರೀಮು ಅಲ್ಲ ಇದ್ದಂಗೆ ಇರ್ತದೆ. ಸ್ವಲ್ಪ ಎಷ್ಟೆಲ್ಲ ಇಗ್ನೋರ್ ಮಾಡಿಬಿಡಿ. ಈಗ ಹೋಟ್ಲ ಇದ್ದೀವಿ, ತುಂಬಾ ಜನ ಇದ್ದಾರೆ, ಆದರೂ ವ್ಲಾಗ್ ಮಾಡ್ತಾ ಇದ್ದೀವಿ. ನಮ್ಮ ಗೋಲ್ಡ್ ಫೋನ್ ಇಟ್ಕೊಂಡು ಕೂತಿದ್ದಾರೆ. ಇನ್ನೇನು ಸೂಪರ್ ಬೈಕ್ ತಗೋಕ್ಕಿಂತ ಮುಂಚೆ ಐಫೋನ್ ತಗೋಬೋಣ ಅಂತ, ಯಾಕಂದರೆ ವ್ಲಾಗ್ ಐಫೋನಿಂದಲೇ ಆಗಲ್ಲ ಅಂತ ಗೊತ್ತಾಯ್ತು ನನಗೆ. ಅದು ಮೇಯ್ನ್ ಸೆಕೆಂಡರಿ ಡಿವೈಸ್ ಆಗಿ ಯೂಸ್ ಮಾಡೋದು. ಬಟ್ ಒಳ್ಳೆ ಡೀಲರ್ ಸಿಕ್ತು, ಸ್ಪೆಷಲ್ ಥ್ಯಾಂಕ್ಸ್ ಟು ಯೂರೋ ಆ್ಯಂಡ್ ಯೂರೋ. ಐಫೋನ್ ನಾನೇನು ಸೆಕೆಂಡ್ರಿ ಡಿವೈಸ್ ಯೂಸ್ ಮಾಡೋಷ್ಟು. ಬ್ರೋ ಸ್ಯಾಮ್ಸಂಗ್ ನನಗೆ ಇಷ್ಟ ಬ್ರೋ, ಸ್ವಲ್ಪ ಯೂಸ್ ಮಾಡ್ತಾ ಅದಕ್ಕೇನೆ. ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಓಕೆ ಓಕೆ ಏನಿದೆ ಗೊತ್ತಾ, ಕಲರ್ ಚೆನ್ನಾಗಿತ್ತು. ಜೊತೆಗೆ ಇದರಲ್ಲಿ 360 ಇದೆಲ್ಲ ಹಾಕ್ಸಿದ್ರೆ ಲ್ಯಾಮಿನೇಷನ್ ಎಲ್ಲ. ಜೊತೆಗೆ ನಿಮ್ಮ ಫ್ರೆಂಡ್ ಏನು ಯಾವುದಕ್ಕೆ ಅಪ್ಗ್ರೇಡ್ ಮಾಡಿದ್ದವರು? ನಿಮ್ಮ ಫ್ರೆಂಡ್ ಯಾವುದಕ್ಕೆ ಅಪ್ಗ್ರೇಡ್ ಮಾಡಿದ್ದು? 16 Pro Max. ಓಕೆ ಓಕೆ ತಡ್ರಿ ಗುಣ, ಇದು ಹಿಡ್ಕೋ ಗುಣ. ಹಿಂಗೆ ತಿನ್ಬಿಡ್ಬೋ, ಒಂದು ನಿಮಿಷ ಇಟ್ಕೊಳ್ಳೋ. ಇವ್ ನೋಡಿ ತಿಂಟವ್ ನೆರಡಿ ಕೊಟ್ಟ ತಕ್ಷಣ ನೀನು ಹೆಂಗಿದಿರ್ತೀನಲ್ಲ ನಾನೇ ತಿಂತೀನಿ. ಇಲ್ಲಿ ಬಂದು ಹಿಂಗೆ ಕೊಟ್ಟಾಗ ಇಷ್ಟ ಏನೋ ಅವಾಗಿಂದ ಹುಳ ಬಿಡ್ತಾವಲ್ಲ. ದಿಸ್ ಈಸ್ ಫಾರ್ ಯು ಬೇಡಿ. ಇಲ್ಲಿ ಓಪನ್ ಮಾಡಬೇಡಿ, ಮನೆಗೆ ಓಪನ್ ಮಾಡಬೇಡಿ. ಪ್ರೀಮಿಯಂ ಓವರ್ ಸೈಜ್ ಟಿ ಶರ್ಟ್ಸ್ ಫ್ರಮ್ ಮೋಟೋ ಫ್ಯಾಷನ್. ನಾನು ಆರ್ಡರ್ ಮಾಡಿದ್ದೆ ಇವತ್ತು ಇಬ್ಬರಿಗೆ, ಅದನ್ನು ಸ್ಟೋರಿ ಹಾಕಿದ್ದು ನಾನು. ಓಪನ್ ಮಾಡಿ ಕುಡಿಲಿ. ಅಪ್ರಿಲ್ RS V4 ಕೇಳಿದ್ದೆ, ಅವ್ರು ಕೊಟ್ಟಿರೋದು RS 457. ಅದೊಂದೇ. ನೆಕ್ಸ್ಟ್ ನಿಮ್ಗೆ ಯಾವ ಫೇವ್ರೇಟ್ ಬೇಕು ಕೇಳಿ. ಹಾಂ, RS V457 ಕೊಟ್ಟಿದ್ದಾರೆ. ನಿಮ್ಮ ಸೈಜೇ ಬಿಡಿ. ನಿಮ್ ನೆಕ್ಸ್ಟು ಈಗಲ್ಲ ಸರ್ಪ್ರೈಸ್ ನಾಳೆ ಇವೆಂಟಿಗೆ ಡುಕಾಟಿ ಪ್ಯಾನಿಗ್ಲ V4. ಏನ್ ಗೊತ್ತಾ ಬ್ರೋ, RS V4 ಟಾಪ್ ಅಂಡ್ 2 ಡುಕಾಟಿ ಪ್ಯಾನಿಗ್ಲ V4S, ಅಪ್ರಿಲ್ RS V4 ಆ ಥರ ಅಂತ ಫಿಕ್ಸ್ ಮಾಡಿ ಅನ್ಕೊಂಡಿದ್ದೆ. ಅವ್ನು ಇದನ್ನು ಕೊಟ್ಟ ಪ್ರಿಂಟು. ನಿಮ್ದು ಯಾವ್ದು ಫೇವ್ರೇಟ್ ಡ್ರೀಮ್ ಬೈಕ್ ಹೇಳಿ? ಜಿ ಆಫ್ರಿಕನ್ ಟ್ವಿನ್. ನೆಕ್ಸ್ಟ್ ಆಫ್ರಿಕನ್ ಟ್ವಿನ್ ಬರುತ್ತೆ ಸೇಮ್. ನೀವು ಅದು ಯೂಸ್ ಮಾಡಿ, ಅದು ಕ್ವಾಲಿಟಿ ಹೆಂಗಿದೆ ಅಂತ ಹೇಳಿ ನಂಗೆ ಅಪ್ಡೇಟ್ ಕೊಡಿ. ನಿಮ್ದು ಆಫ್ರಿಕನ್ ಟ್ವಿನ್, ನಿಮ್ದು ನೆಕ್ಸ್ಟ್ ಅಲ್ಲ ಬ್ರೋ, ನಿಮ್ ಡ್ರೀಮ್ ಬೈಕ್ ಯಾವ್ದು ಹೇಳಿ ಬ್ರೋ? ತಗೊಳ್ಬೇಕು ಅಂತ ಇರೋದು $10,000. ಅದರದ್ದು ಒಂದು ಕಳಿಸ್ಕೊಡ್ತೀನಿ ಬಿಟ್ರೆ. ಸೈಜ್ ಕರೆಕ್ಟಾಗಿ ಇದೆ, ತಗೊಳ್ಳಿ ಒಂದ್ಸಲ ಕನ್ಫರ್ಮ್ ಮಾಡಿ. ನನಗೆ BMW ಬೇಕು. ಅಲ್ಲ, ನನಗೂ BMW ನನ್ನ ಫೇವ್ರೇಟು. ನೀವು ಸೈಜ್ ಕನ್ಫರ್ಮ್ ಮಾಡಿ ಕರೆಕ್ಟಾಗಿದೆ ಎಲ್ಲ. ಆಮೇಲೆ ಒಂದು ನಿತೇಶಿಗೂ ಹೋಗ್ಬೇಕು ಪಾಪ, ಡುಕಾಟಿ ಸೇಮ್ V4S. ಓಕೆ, ಚೆನ್ನಾಗಿರುತ್ತೆ. ಇವ್ರು ತಗೋ ಬಂದರು. ಸಾರಿ ಗುಣ ಹೋಲ್ಡ್ ಮಾಡಿದ್ದಕ್ಕೆ. ಇವಾಗ ತಿನ್ನೋಣ ವಾಯ್ಸ್. ಇಲ್ಲಿವರೆಗೂ ಮೋಹನ್ ಬ್ರೋ ಫೋನಲ್ಲಿ ಲಾಗ್ ಮಾಡಿದೆ. ಇಲ್ಲಿಂದ ನೆಕ್ಸ್ಟು ಮನೆಗೆ ಹೋಗ್ತಾ ನನ್ನ ಫೋನಲ್ಲಿ ಲಾಗ್ ಮಾಡ್ತಾನೆ, ಹೊಸ ಫೋನಲ್ಲಿ. Meanwhile, ಓಕೆ MJ, I see you soon. Bye, see you soon. ನಿಮ್ದೇ ಫಸ್ಟ್ ಫುಟೇಜು. ಐಫೋನಲ್ಲಿ. ನಿಮ್ದು ಯಾಕಡೆ ರೂಟು? ನಮ್ದು ಸಿಲ್ಕ್ ಇನ್ಸ್ಟಿಟ್ಯೂಟ್, JP ನಗರ್. ನಮ್ದು ವೈಟ್ ಫೀಲ್ಡ್. ಸಿಗೋಣ ನಾಳೆ. ಬಾಯ್. ಗುಣ ಬಾಯ್ ಮಾಡ. ಓಕೆ ಬಾಯ್ಸ್. ಈ ಲೈಟ್ ಇಲ್ಲೋ? ಹಾಕೋ, ಬರ್ತೀನಿ. ಹಾಕೋ. ಏನಿಲ್ಲ, ಹಾಕಲ್ಲ. ತಡಿ ನಿಮಿಷ, ಕರೆಕ್ಟಾಗಿ ಚೆನ್ನಾಗಿ ಬರ್ತೀನಿ. ಅಲ್ಲಿ ಮೆಟ್ರೋ ಲಾಕ್ ಮಾಡಕ್ ಹೋಗ್ಲಿಲ್ಲ. ಹಿಂಗೆ ಬಂದು ಹೋದ್ನಲ್ಲ ಅವನು, ಅದಕ್ಕೆ ಹಂಗೆ ಕ್ಯಾಮ್ರಾ ಹಿಡಿದ್ರೆ ಬೇಕು ಅಂತಾನೆ. ಮೆಟ್ರೋದಲ್ಲ ಲಾಕ್ ಮಾಡಕ್ ಹೋಗ್ಲಿಲ್ಲ. ಏನಕ್ಕಂದ್ರೆ ಸ್ವಲ್ಪ ಈಗ ತಿರ್ಗೋ ಮೆಟ್ರೋದಲ್ಲಿ ಲಾಕ್ ಮಾಡಕ್ ಹೋಗ್ಲಿಲ್ಲ, ಗೊತ್ತಲ್ಲ ಮೆಟ್ರೋ ಸ್ವಲ್ಪ ರೂಲ್ಸ್ಗಳಿದ್ದಾವೆ. ಅದಕ್ಕೆ ಇವಾಗ ಬಂದ್ವಿ. ಇವಾಗ ಇನ್ನ ಮನೆಗೆ ಹೊರಡ್ತೀನಿ ನಾನು. ಥ್ಯಾಂಕ್ ಯು ಮ್ಯಾನ್, ಥ್ಯಾಂಕ್ ಯು ಫಾರ್ ಕಮಿಂಗ್.
ಪಾರ್ಟಿ ಎಲ್ಲ ಒಟ್ಟಿಗೆ ಬೈಕ್ ಎಲ್ಲ ಬರಲಿ ಎಲ್ಲ ಪ್ಲಾನ್ ಮಾಡಿದ್ವಲ್ಲ ಆಗಲಿ ಎಕ್ಸಿಕ್ಯೂಟ್ ಮಾಡೋಣ. ದೊಡ್ಡ ಪಾರ್ಟಿ ಬೇಕು. ದೊಡ್ಡ ಪಾರ್ಟಿ ಕೊಡ್ಸೋಣ. ಸೊ ಆಲ್ರೆಡಿ ನಮ್ಮ ಮನೆ ಕಾಯ್ತಿದ್ದಾರೆ, ಟೈಮ್ ಆಗುತ್ತೆ. ಓಕೆ, ಗೊತ್ತಲ್ಲ ನಿಮಗೆ ವಿಷಯ? ಗೊತ್ತು. ಓಕೆ 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 ಆಲ್ರೈಟ್. ಓಕೆ ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಬಂದೆ, ಫುಲ್ಲು ಸುಸ್ತಾಗಿ ಹೋಗಿದೆ, ಅದಕ್ಕೇ ಎನರ್ಜಿ ಲೋ ಅಲ್ಲಿದೆ. ತೊಗೊಂಡ್ವಿ, ಆಯಿತು. ಇನ್ನೇನು ಹೊಸ ಗಾಡಿ ಬರ್ತಿದ್ದಂಗೆ ಹೊಸ ಡಿವೈಸ್ ಬೇಕೇ ಬೇಕು. ಯಾಕಂದರೆ ವ್ಲಾಗ್ ಮಾಡೋದಕ್ಕೆ ಎಲ್ಲನೂ ಮೋಟೋಲಾಗಲೇ ಮಾಡೋಕ್ಕಾಗಲ್ಲ, ವ್ಲಾಗ್ ಮಾಡಲೇಬೇಕು. ಅದಕ್ಕೆ ಐಫೋನ್ ಬೇಕು. ಮುಂಚೆ ಸೋನಿ ZV-E10 ಇತ್ತು, ಅದನ್ನು ಎಲ್ಲ ಕಡೆಯಿಂದ ತೊಗೊಂಡೋಗ್ತಾಯಿರಲ್ಲ. ಅದೊಂದೇ ರೀಸನ್ಗೋಸ್ಕರ ಅದನ್ನು ಸೇಲ್ ಮಾಡಿದ್ದು. ಪ್ರೈಮರಿಯಾಗಿ ನಂಗೆ ಯೂಸ್ ಮಾಡೋದಕ್ಕೆ ಸ್ಯಾಮ್ಸಂಗ್ ಇದೆ, ಅದು ಪ್ರೈಮರಿ ಡಿವೈಸ್ S22 ತುಂಬಾ ಸಖತ್ತಾಗಿದೆ. ಬಟ್ ವ್ಲಾಗ್ ಮಾಡೋದಕ್ಕೆ ಅಂತ ತಗೊಂಡಿರೋದಲ್ವಾ ಬೇಜಾನು. ಇವಾಗ ಇದರಲ್ಲಿ ನಾವು ಸ್ವಲ್ಪ ಬಜೆಟ್ ಉಳಿಸಿದ್ರೆ ನೆಕ್ಸ್ಟು ಸ್ವಲ್ಪ ಗಾಡಿಗಳಲ್ಲಿ ಹಿಂದೆ ಮುಂದೆ ಆಟಾಡ್ಬೋದು, ಆ ಥರ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಈ ವೀಕೆಂಡು ನಾವು ಗಾಡಿ ನೋಡೋಕೆ ಹೋಗ್ತಾ ಇದ್ದೀವಿ. ನಾನು ಗೋಲ್ಡಿ ಗುಣನೂ ಬರ್ಬೋದು, ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಮೋಹನ್ ಕೂಡ ಸ್ವಲ್ಪ ಬಿಸಿ, ಅದಕ್ಕೆ ಬರೋಕ್ಕಾಗಲ್ಲ. ಈ ವ್ಲಾಗಲ್ಲಿ ನಾನು ಗಿಫ್ಟ್ ಮಾಡಿರೋ T-ಶರ್ಟ್ಸ್ಗಳು ನಿಮಗೂ ಏನಾದರೂ ಬೇಕಿದ್ರೆ ನಾನು ಅದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ತುಂಬಾ ಪ್ರೀಮಿಯಂ ಕ್ವಾಲಿಟಿ T-ಶರ್ಟ್ಸ್ ವಿತ್ ಒಳ್ಳೆ ಪ್ರಿಂಟು. ಯಾವ್ದಾದ್ರು ಬೈಕಿಂಗ್ ಈವೆಂಟ್ಸು ತಪ್ಪಿದರೆ ಬೈಕ್ ರಿಲೇಟೆಡ್ ಥಿಂಗ್ಸ್ ಏನೇ ಮಾಡೋದಿದ್ರು, ಫೋಟೋಶೂಟ್ ಅದು ಇದು ಏನೇ ಮಾಡಿದ್ರು ತುಂಬಾ ಸಖತ್ತಾಗಿ ಬರುತ್ತೆ. ನೀವು ಕಸ್ಟಮೈಸ್ ಆಗಿ ಪ್ರಿಂಟನ್ನು ನಿಮ್ಗೆ ಯಾವ ಥರದ್ದು ಬೇಕೋ ಥರ ಮಾಡಿಸ್ಕೋಬೋದು. ಆಮೇಲೆ ಕೂಪನ್ ಕೋಡು ಇದೆ, ನಮ್ಮ ಚಾನಲಿಂದ ಹೋಗ್ತಾ ಇದೆ. ನಿಮಗೆ ಕೂಪನ್ ಕೋಡ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕೂಪನ್ ಕೋಡ್ ಹಾಕಿದ್ರೆ ನಿಮ್ಗೆ ಇನ್ನೂ ಡಿಸ್ಕೌಂಟ್ ಸಿಗುತ್ತೆ. ಅಷ್ಟೇ ಗೈಸ್. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಫಾರ್ ವಾಟ್ ಎವರ್ ರೀಸನ್ ನೀವು ಇಲ್ಲಿವರೆಗೂ ನಮ್ಮ ಬ್ಲಾಗ್ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಇನ್ನೂ ಕ್ರೇಜಿ ಕಂಟೆಂಟ್ ಬರುತ್ತೆ. ಏನು ಗುರು ಎಲ್ಲ ಲೇಟ್ ಆಫ್ ಆಗ್ಬಿಡ್ತು, ಒಬ್ಬನೇ ಇದ್ದೀನಿ ಮನೇಲಿ. ನಮ್ಮ ಮನೇಲಿ ಯಾರು ಬಂದಿಲ್ಲ, ನಾಯಿ ಬೇಗ ಬೊಗಳ್ತಾವೆ, ಸೌಂಡ್ ಬೇರೆ ಆಯ್ತೈತೆ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ಲೈಟು ಎಲ್ಲ ಆಫ್ ಆಗಿಬಿಡ್ತು, ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾರೆ. ಬಾಯ್.